25 ಜನರ ಸಾವಿಗೆ ಕಾರಣವಾದ ನೇಪಾಳದ ದುರ್ಬೆ ಆನೆ. ನಿಜಕ್ಕೂ ಇದು ಕ್ರೂರಿ ಆನೆಯೇ? ಕನ್ನಡದಲ್ಲಿ ಸಂಪೂರ್ಣ ಕಥೆಯನ್ನು ತಿಳಿಯೋಣ ಬನ್ನಿ. 1. ಕಾಡಾನೆ. ಅದರ ಹೆಸರನ್ನು ಕೇಳಿದರೆ ಕೆಲವು ಗ್ರಾಮಗಳ ಜನರು ಇಂದಿಗೂ ಭಯಪಡುತ್ತಾರೆ. 2009ರಿಂದ ಆರಂಭವಾದ ದಾಳಿಗಳು ಒಂದಲ್ಲ ಎರಡಲ್ಲ. ಅಧಿಕಾರಿಗಳ ಪ್ರಕಾರ 25 ಜನರ ಈ ಆನೆಯ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ. ಈ ಆನೆಯ ಹೆಸರು ದುರ್ಬೆ. ಆದರೆ ಒಂದು ಪ್ರಶ್ನೆ, ದುರ್ಬೆ ನಿಜವಾಗಿಯೂ ಕೊಲೆಗಾರ ಆನೆಯೇ ಅಥವಾ ಮನುಷ್ಯ ಮತ್ತು ಕಾಡಿನ ನಡುವಿನ ಸಂಘರ್ಷದ ಮತ್ತೊಂದು ದುಃಖದ ಕಥೆಯೇ? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಕಥೆಯನ್ನು ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೇಪಾಳದಲ್ಲಿ ವರ್ಷಗಳಿಂದ ಸುದ್ದಿಯಾಗುತ್ತಿರುವ ದುರ್ಬೆ ಎಂಬ ಕಾಡಾನೆಯ ಬಗ್ಗೆ ಮಾತನಾಡಲಿದ್ದೇವೆ. ಈ ಕಥೆಯಲ್ಲಿ ಭಯ ಇದೆ, ದುಃಖ ಇದೆ ಮತ್ತು ಪ್ರಕೃತಿಯ ಒಂದು ಕಠಿಣ ಸತ್ಯವೂ ಇದೆ. ಹಾಗಾದರೆ ದುರ್ಬೆ ಯಾರು? ದುರ್ಬೆ ನೇಪಾಳದ ಚಿತ್ವನ್ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತ ಸಂಚರಿಸುವ ಕಾಡಾನೆ. ವರ್ಷಗಳ ಹಿಂದೆ ಈ ಆನೆ ಮನುಷ್ಯರ ಮೇಲೆ ದಾಳಿ ಮಾಡಲು ಆರಂಭಿಸಿತು ಎಂದು ವರದಿಯಾಗಿದೆ. ಪ್ರತಿಘಟನೆಯ ನಂತರ ಜನರಲ್ಲಿ ಭಯ ಹೆಚ್ಚಾಗುತ್ತಾ ಹೋಯಿತು. ಅರಣ್ಯ ಇಲಾಖೆ ಈ ಆನೆಯನ್ನು ಗುರುತಿಸಿ ನಿರಂತರವಾಗಿ ಗಮನಿಸಲು ಆರಂಭಿಸಿತು. ಭಯಾನಕ ಘಟನೆಗಳು. ಅಧಿಕಾರಿಗಳ ಪ್ರಕಾರ 2009ರಿಂದ ದುರ್ಬೆಯ ದಾಳಿಗಳಲ್ಲಿ ಅನೇಕ ಜನರು ಮೃತಪಟ್ಟಿದ್ದಾರೆ. ಇತ್ತೀಚಿನ ಘಟನೆಯ ನಂತರ ಈ ಸಂಖ್ಯೆ 25ಕ್ಕೆ ಏರಿದೆ ಎಂದು ವರದಿಯಾಗಿದೆ. ಒಂದು ಕುಟುಂಬದ 4 ಸದಸ್ಯರು ಹಲವು ವರ್ಷಗಳ ಅವಧಿಯಲ್ಲಿ ಇದೇ ಆನೆಯ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಜಗತ್ತಿನ ಗಮನ ಸೆಳೆಯಿತು. ಇಂತಹ ಘಟನೆಗಳು ಸ್ಥಳೀಯರಲ್ಲಿ ದೊಡ್ಡ ಆತಂಕವನ್ನೇ ಉಂಟುಮಾಡಿದವು. ಅರಣ್ಯ ಇಲಾಖೆ ಏನು ಮಾಡಿತು? ಹಾಗಾದರೆ ತಿಳಿಯೋಣ ಬನ್ನಿ. ದುರ್ಬೆಯನ್ನು ಕೊಲ್ಲುವ ಬದಲು ಸಾಧ್ಯವಾದಷ್ಟು ಸುರಕ್ಷಿತವಾಗಿ ನಿಯಂತ್ರಿಸಲು ನೇಪಾಳದ ಅರಣ್ಯ ಇಲಾಖೆ ಪ್ರಯತ್ನಿಸಿದೆ. ಅದನ್ನು ಟ್ರಾಂಕ್ವಿಲೈಸ್ ಅಂದರೆ ಮಲಗಿಸುವ ಔಷಧಿಯನ್ನು ಬಳಸಿ ಹಿಡಿಯುವುದು, ರೇಡಿಯೋ ಕಾಲರ್ ಅಳವಡಿಸುವುದು ಮತ್ತು ಅದರ ಚಲನವಲನವನ್ನು ಗಮನಿಸುವುದು ಮೂಲಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಉದ್ದೇಶ: ಜನರ ಸುರಕ್ಷತೆಯ ಜೊತೆಗೆ ಆನೆಯ ಸಂರಕ್ಷಣೆಯು ಕಾಪಾಡುವುದು. ಆನೆ ಯಾಕೆ ಮನುಷ್ಯರ ಮೇಲೆ ದಾಳಿ ಮಾಡುತ್ತಿದೆ? ತಜ್ಞರ ಪ್ರಕಾರ ಎಲ್ಲ ಆನೆಗಳು ಸ್ವಭಾವತಃ ಮನುಷ್ಯರನ್ನು ಬೇಟೆಯಾಡುವುದಿಲ್ಲ. ಆದರೆ ಕಾಡು ಕಡಿಮೆಯಾಗುವುದು, ಆಹಾರದ ಕೊರತೆ, ಮಾನವ ವಸತಿ ಕಾಡಿನೊಳಗೆ ವಿಸ್ತರಿಸುವುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಹಳೆಯ ಗಾಯಗಳು ಅಥವಾ ಒತ್ತಡದಂತಹ ಕಾರಣಗಳಿಂದ ಕೆಲವು ಆನೆಗಳು ಹೆಚ್ಚು ಆಕ್ರಮಣಕಾರಿಯಾಗಿ ವರ್ತನೆ ತೋರಬಹುದು. ಹೀಗಾಗಿ ಈ ಘಟನೆಗಳನ್ನು ಅರ್ಥಮಾಡಿಕೊಳ್ಳುವಾಗ ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಹಿನ್ನೆಲೆಯನ್ನು ಗಮನಿಸಬೇಕು. ದುರ್ಬೆಯ ಕಥೆ ಕೇವಲ ಒಂದು ಕಥೆಯಲ್ಲ. ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಮತೋಲನ, ಕಳೆದು ಹೋದಾಗ ಏನಾಗಬಹುದು ಎಂಬ ಎಚ್ಚರಿಕೆಯ ಕಥೆಯೂ ಹೌದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದುರ್ಬೆ ಹಿಡಿದು ಸಂರಕ್ಷಿಸುವುದು ಸರಿಯಾದ ಕ್ರಮವೇ ಅಥವಾ ಬೇರೆ ಪರಿಹಾರ ಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ನಿಜ ಘಟನೆಗಳು ಮತ್ತು ಇತಿಹಾಸ ಮತ್ತು ಕುತೂಹಲಕಾರಿ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.